ಬ್ರೇಕಿಂಗ್ ನ್ಯೂಸ್ ವಿತ್ ಬಿಗ್ ಸ್ಟಾರ್ಸ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಅನಂತ್, ರಘು ಮತ್ತು ನಾಗ್ತಿಳ್ ಚಂದ್ರಶೇಖರ್ ನಮ್ಮೊಂದಿಗಿದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ ಬ್ರೇಕಿಂಗ್ ನ್ಯೂಸ್ ಚಿತ್ರದ ಬಗ್ಗೆ. ಸೊ ಅನಂತ್ ಸರ್, ನೀವು ಹೇಳಿ ನನಗೆ, ಈ ಬ್ರೇಕಿಂಗ್ ನ್ಯೂಸ್ ಅಂದರೆ ನಾವು ಮಾಧ್ಯಮ ಅಂತ ತಟ್ಟನೆ ಬರುತ್ತೆ. ಒಬ್ಬ ನಟನಾಗಿ ಕೂಡ ಮಾಧ್ಯಮ ನೋಡಿರ್ತೀವಿ, ಒಬ್ಬ ರಾಜಕಾರಣಿಯೇ ಕೂಡ ಮಾಧ್ಯಮ ನೋಡಿರ್ತೀರ ನೀವು. ತುಂಬ ಹಳೆ ರೇಡಿಯೋದಿಂದ ಹಿಡ್ಕೊಂಡು ಈಗ ಟೆಲಿವಿಷನ್ನು, ಈ ಕ್ರಾಂತಿ ಇದೆಲ್ಲ ನೋಡಿರ್ತೀರ. ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ? ಓವರಾಲ್ ಚೆನ್ನಾಗಿದೆ. ಇಟ್ಸ್ ಅ ಪಾಸಿಟಿವ್ ಥಿಂಗ್ ದಟ್ ಇಟ್ ಈಸ್ ಪಾಸಿಬಲ್ ಟುಡೇ. ಬಟ್ ವಾಸ್ ನಾಟ್ ಪಾಸಿಬಲ್ ಇನ್ ದ 80s 90s. ಈಗ ಈ ಶತಮಾನದಲ್ಲಿ ಎಲ್ಲೂ ಸಾಧ್ಯವಿದೆ ಅನ್ನೋದು. ಆದರೆ ಹೆಚ್ಚಾಗಿ ದಟ್ ಎವ್ರಿವೇರ್ ಎಷ್ಟು ಜಾಗೃತ ಜನ, ಮಾಧ್ಯಮ ಎಷ್ಟು ಜಾಗೃತವಾಗಿದೆ ಅನ್ನೋದೊಂದು ಕಡೆ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಕಡೆ ಪಾಸಿಟಿವ್ ಇದ್ದಾಗೆ ನೆಗೆಟಿವ್ ಇರ್ತದೆ. ಅಫ್ಕೋರ್ಸ್ ಅನ್ನೆಸೆಸರಿ ಕಾರ್ಯಕ್ರಮಗಳಿಗೆಲ್ಲ ಕೆಲವು ಕಡೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಮಾಡಿದಾಗ, ಮತ್ತು ಇನ್ನೊಂದು ಬಹಳ ಅಯ್ಯೋ ಈ ಕಡೆ ಸ್ವಲ್ಪ ತಿರುಗಿಸಿದ್ರೆ ಚೆನ್ನಾಗಿರ್ತಿತ್ತು ಕ್ಯಾಮರಾ, ಈ ಕಡೆ ಅಂತ ಅನ್ನಿಸ್ತಾ ಇರ್ತದೆ. ಅದದೇ ಫಾರ್ ಎಕ್ಸಾಂಪಲ್ IPL ಅವಳು ಕ್ರಿಕೆಟ್ ಹೊರತಾಗಿ ಏನಾಗ್ತಿದೆ ಅನ್ನೋದು, ಯಾರೋ ವಿದೇಶದಿಂದ ಬಂದವರು, ಆತ ಪ್ಲೇಯರು ವಿದೇಶದವನು, ಬಂದವರು ವಿದೇಶದವರು, ಅಲ್ಲಿ ಗಲಾಟೆ, ಡೆಲ್ಲಿ ಕೋರ್ಟ್ ಅಂತೆ ಇದಂತ ಅದಂತ, ಅದರ ಬಗ್ಗೆನೇ ಎಲ್ಲ ಟಿ ವಿಗಳು ನೋಡ್ತಿದ್ದಾವೆ. ಅಯ್ಯೋ ಏನೂ ಇಲ್ವಾ ಬೇರೆ ಜಗತ್ತಿನಲ್ಲಿ ನಡೀತಾ ಇರೋದು ಇಂಡಿಯಾದಲ್ಲಿ ಅಂತ ಅನಿಸ್ತಾ. ಇದೆಲ್ಲ ಬಂದಿದೆಯಾ ಸಿನಿಮಾ, ನಿಮ್ಮ ಬ್ರೇಕಿಂಗ್ ನ್ಯೂಸ್ ಚಿತ್ರದಲ್ಲಿ? ಇಲ್ಲ, ಇನ್ ದ ಸೆನ್ಸ್ ಹಾಗೆ ನಡೀತಿದೆ. ಇಲ್ಲಿ ಏನು ನಡೀತಾ ಇರ್ತದೆ, ಅಲ್ಟಿಮೇಟ್ಲಿ ಕೆಲವು ಅಡಿಕ್ಟ್ಸ್ ಇರ್ತಾರೆ. ಇದೇ ಈಗ ನಿಮ್ಮ ಕಾರ್ಯಕ್ರಮದಲ್ಲೂ ನೋಡಿದ್ದೆ, ಏನು ಇಷ್ಟು ಪ್ರಾಮುಖ್ಯತೆ ಕೊಟ್ಕೊಂಡು ಇದನ್ನೇ ಮಾಡ್ತಿದ್ದಾರೆ ಅಂತ ನಾನು ಗೌರಿ ಅಂತ ಈಗ ಹೇಳ್ತಿದ್ವಿ. ಯಾವುದೋ ಒಂದು ಪೂರಕವಾಗಿ ಹೇಳ್ತೀನಿ ಸರ್ಗೆ. ಈಗ ಒಂದು ದೇಶದಲ್ಲಿ ಒಂದು ಅಗ್ನಿ ಉಡಾವಣೆ ಆಯಿತು, ಬಹಳ ರಾಷ್ಟ್ರೀಯ ಅಭಿಮಾನದ, ರಾಷ್ಟ್ರೀಯ ಹೆಮ್ಮೆಯ ಸಂಕೇತ. ಅವತ್ತು ನಾನು ನನ್ನ ಎಲ್ಲ ಪ್ರಾದೇಶಿಕ ಚಾನಲ್ಗಳಲ್ಲಿ ಅದನ್ನು ಕುರಿತು ಬಹಳ ವಿಸ್ತಾರವಾದ, ಜ್ಞಾನಕ್ಕೆ ಬೇಕಾದಂಥ, ಕನ್ನಡದಲ್ಲಿ ತಿಳಿದಂಥ ವಿಜ್ಞಾನಿ ಕರ್ಕೊಂಡು ಬಂದು ಎಲ್ಲವನ್ನು ಹೇಳ್ತಾರೆ ಅಂತ ಅದು ಹೇಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಒಬ್ಬ ಬರಹಗಾರನಾಗಿ. ಬಟ್ ಅವತ್ತು ಕೂಡ ಇಬ್ಬರು ನಿರ್ಮಾಪಕರ ಜಗಳವೇ ಎಲ್ಲ ಟಿ ವಿಲಿತ್ತು. ಇಲ್ಲಿ ಯಾರು ಫಸ್ಟ್ ರಿಲೀಸ್ ಮಾಡಬೇಕು ಅಂತ ಇಬ್ಬರು ನಮ್ಮ ಸ್ನೇಹಿತರು. ಸಿನಿಮಾದಲ್ಲಿ ನಾನು ತೊಗೊಳ್ಳಿಲ್ವಾ ನಿರ್ಮಾಪಕರ ಜಗಳನ್ನ? ಇಲ್ಲ, ನಾನು ನನ್ನ ಸಿನಿಮಾನೇ ಅದ್ರ ಬಗ್ಗೆ ಹೇಳೋದು. ಅಂದರೆ ಸಕಾರಾತ್ಮಕವಾದಂಥ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು. ಸಮಾಜದಲ್ಲಾಗ ಒಳ್ಳೆಯ ಕೆಲಸಗಳ ಕಡೆಗೆ ನಮ್ಮ ಕ್ಯಾಮ್ರಾ ತಿರುಗಬೇಕು. ಅದು ಆದಾಗ ಸಮಾಜದಲ್ಲಿ ಇನ್ನೂ ಒಳ್ಳೆಯ ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸಗಳು ಆಗ್ತಿದೆ ಅಂತ ಹೇಳಿದಾಗ ಸಮಾಜದ ಸ್ವಾಸ್ಥ್ಯ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಅಗ್ನಿ ಉಡಾವಣೆ ಆದಾಗ ನ್ಯಾಷನಲ್ ನ್ಯೂಸ್ ಅದು ದೊಡ್ಡ ಹೆಮ್ಮೆ. ಅವತ್ತು ನಮ್ಮ ಯಾವ ವಾಹಿನಿಯಲ್ಲಿಯೂ ದುರದೃಷ್ಟವಶಾತ್ ಅದ್ರ ಗಮನ ಸೆಳೆಯುವಂಥ ಕಾರ್ಯಕ್ರಮಗಳೇ ಇರಲಿಲ್ಲ. ನನಗೆ ತುಂಬ ವಿಷಾದ ಅನ್ನಿಸ್ತದು. ಅದು ಮಾಡಬೇಕಿತ್ತು ಅಂತ. ಕನ್ನಡದಲ್ಲಿ ಬಾಹ್ಯಾಕಾಶ ಅಂದರೆ ಏನು ಅಗ್ನಿ ಅಂದರೆ ಅದು ಏನು ಕೆಲಸ ಮಾಡೋಕ್ಕೆ ಹೋಗಿದೆ, ನಮ್ಮ ದೇಶ ಎಷ್ಟು ಕಷ್ಟಪಟ್ಟು ಅದನ್ನು ಸಾಧಿಸಿದೆ, ನಮ್ಮ ಒಬ್ಬ ಕಲಾಂ ಅಂತ ವಿಜ್ಞಾನಿಗಳಿದ್ದಾರೆ, ಅವರ ರೆಫರೆನ್ಸ್ಗಳು ತಗೊಂಡು ಮಾಡ್ಬೋದಾಗಿತ್ತು. ನಾನು ಉದಾಹರಣೆಗೆ ಹೇಳ್ತೀನಿ, ಅಡ್ವೈಸ್ ಮಾಡ್ತೀನಿ ಅನ್ಕೋಬೇಡಿ. ಮತ್ತೆ ಇಲ್ಲ ಆ ಥರ ಕೆಲವೊಂದು ಅಡ್ವೈಸ್ಗಳನ್ನ ನೀವು ಮಾಡಬೇಕು ಕೂಡ. ಮತ್ತು ಕೆಲವೊಂದು ಅದ್ರಲ್ಲಿ ಅಂದರೆ ನೀವು ಹೇಳಿದಾಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ, ಮತ್ತು ಸ್ಕೋಪ್ ಫಾರ್ ದ ಇಂಪ್ರೂವ್ಮೆಂಟ್ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಏನೇ ಮಾಡ್ತಾ ಇದ್ರು ಕೂಡ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಅಲ್ಲ, ನಮ್ಮೆಲ್ಲ ಮನರಂಜನೆಯ ನಡುವೆ, ನಮ್ಮೆಲ್ಲ ವ್ಯಾಪಾರದ ಆಸೆಗಳ ಮಧ್ಯೆ ಆಚೆಗೆ ಕೂಡ ಇಂಥದ್ದೊಂದು ಇದ್ದರೆ ಮಾಧ್ಯಮ, ಯಾವುದೇ ಮಾಧ್ಯಮ ಇರಲಿ, ದೃಶ್ಯ ಮಾಧ್ಯಮ ಇರಲಿ ಅಥವಾ ಮುದ್ರಣ ಮಾಧ್ಯಮ ಇರಲಿ, ಅದನ್ನು ಮಾಡೋದ್ರಿಂದ ಹೆಚ್ಚು ನಾವು ಈ ಸರ್ ಹೇಳಿದಾಗೆ 80ರಲ್ಲಿ ಇಲ್ಲದೆ ಇರೋಂಥ ಒಂದು ದೊಡ್ಡ ಅವಕಾಶ ಇವತ್ತು. ಏನೇ ಹೇಳಿದ್ರು ಮೊಬೈಲ್ ಪ್ರತಿಯೊಬ್ಬರ ಕೈಲಿದೆ ಸರ್. ಮೊಬೈಲ್ ಇರೋದ್ರಿಂದ ಎಷ್ಟು ಅನುಕೂಲಗಳು ಇದೆ. ಯಾವುದೋ ಒಂದು ಸಾವಿನ ಸುದ್ದಿ ನಿಮಿಷ ಮಾತ್ರಕ್ಕೆ ತಲುಪುತ್ತೆ, ಒಂದು ಅಪಘಾತ, ಒಂದು ಒಳ್ಳೆಯ ಸುದ್ದಿ ಅಲ್ಲ. ಅದನ್ನು ನೆಗೆಟಿವ್ ಆಗಿ ಬಳಸ್ಕೊಳ್ಳೋಕ್ಕೂ ಸಾಧ್ಯ ಇದೆ. ಅದನ್ನು ಹೆಚ್ಚು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಒಳ್ಳೆಯದು. ಅದು ಸಿನಿಮಾದ, ಬ್ರೇಕಿಂಗ್ ನ್ಯೂಸ್ ಸಿನಿಮಾದ ಮುಖ್ಯ ಆಶಯ ಕೂಡ ಆಗಿದೆ. ಎಲ್ಲಿಯ ಬಾನು, ಎಲ್ಲಿಯ ಭೂಮಿ, ಮಾಧ್ಯಮವೇ ಮಳೆಯು, ಇಳಿಯಾದಾಹ ಮುಗಿಲಿನ ಮೋಹ, ಭೂಮಿ ಚುಂಬನದ ಸವಿಯು, ನಿನ್ನೆ ಸ್ಪರ್ಶವು ನನಗೆ ಹಳತು, ಪುಳಕವು ಮಾತ್ರ ಹೊಸತು, ಕಣ್ಣು ಹಳತು, ನೋಟವು ಹೊಸತು, ನೋಟದ ಅರ್ಥವು ಹೊಸತು, ರೂಪಾರಸವು ಗಂಧ ನಿಲವು ಎಲ್ಲ ಹೊಸತು ಹೊಸತು, ಸನಿಪ ಮರಿ ಸನಿರಿಸ. ನನಗನ್ಸೋದೇನೆಂದರೆ, ಒಬ್ಬ ವ್ಯಕ್ತಿಗೆ ಹೇಗೆ ಪರ್ಸನಾಲಿಟಿ ಇರುತ್ತೆ, ಒಂದು ಸಮಾಜಕ್ಕೂ ಹಾಗೆ ಪರ್ಸನಾಲಿಟಿ ಇರುತ್ತೆ, ಒಂದು ದೇಶಕ್ಕೂ ಹಾಗೆ ವ್ಯಕ್ತಿತ್ವ ಇರುತ್ತೆ. ಒಬ್ಬ ವ್ಯಕ್ತಿ ಹೇಗೆ ಒಂದು ಯೋಚನೆ ಮಾಡ್ತಾನೋ ಹಾಗೆ ಒಂದು ಸಮಾಜ ಮತ್ತು ಒಂದು ದೇಶ ಏಕಮುಖವಾಗಿ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಅಂತ ನನಗನ್ಸುತ್ತೆ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನೋ ಸ್ಪ್ರೆಡ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಫ್ರೆಗ್ಮೆಂಟ್ ಚಿತ್ರನೇ ತೆಗೆದುಕೊಂಡ್ರೆ ಒಂದು ಒಳ್ಳೆ ಉದ್ದೇಶ ಇರುವಂಥ ನಿರ್ದೇಶಕ ಬಂದು ಒಂದು ಒಳ್ಳೆ ಕಥೆ ಮಾಡಿದ್ದೀನಿ ಅಂತ ಹೇಳಿದಾಗ ಅದು ಎಲ್ಲವೂ ರೀಚ್ ಆಗ್ತಾ ಇರುತ್ತೆ. ಕೆಲವೊಂದ್ಸಲ ಗಿಮಿಕ್ಗಳಿಂದ ಕೆಲವೊಂದ್ಸಲ ತಪ್ಪು ರೀಚ್ ಆಗುತ್ತೆ. ಬಟ್ ನಿಜವಾಗ್ಲೂ ಒಳ್ಳೆ ಚಿತ್ರ ಮಾಡಿದರೆ ನಿಮ್ಮ ಮಾತುಗಳೆಲ್ಲ ಸ್ಫುರಿಸ್ತಾ ಇರುತ್ತೆ. ಅದೇ ಕಾರಣ ಅನಿಸುತ್ತೆ ಒಂದು ಒಳ್ಳೆ ಚಿತ್ರ ಬಂದಾಗ ಥಿಯೇಟ್ರಿಗೆ ಬರೋದಕ್ಕೂ, ಒಂದು ಕೆಟ್ಟ ಚಿತ್ರ ಬಂದಾಗ ಜನ ಬರದೇ ಇರೋದಕ್ಕೂ ಕೂಡ
ಅಂತ ನನಗನ್ಸುತ್ತೆ. ಅದು ಕೂಡ ಕಾರಣ ಇರ್ಬೋದು ಅಂತ. ಎಲ್ಲೋ ಒಂದು ಕಡೆ ನೀವು ಹೇಳಿದ್ದು ನೀವು ಹೇಳದೇ ಇರೋಂಥದ್ದು ಕೂಡ ನಮಗೆ ರೀಚ್ ಆಗ್ತಾ ಇರುತ್ತೆ. ಜನ ಯಾಕೆ ಹೋಗ್ತಾರೆ, ಏಕೆ ಇಷ್ಟಪಡ್ತಾರೆ, ಅದು ಎಕ್ಸ್ಪ್ರೆಸ್ನೇ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ ರಿಮೇಕ್ ಸಿನಿಮಾಗಳು 25 ವಾರ ಹೋಗಿದ್ದಾವೆ, ಸ್ಟ್ರೈಟ್ ಸಿನಿಮಾಗಳು 25 ವಾರ ಹೋಗಿದ್ದಾವೆ, ರಿಮೇಕ್ ಫ್ಲಾಪು ಆಗಿವೆ, ಫ್ಲಾಪ್ ಸಿಕ್ಕಾಪಟ್ಟೆ ಆಗಿದೆ, ಸ್ಟ್ರೈಟ್ ಫ್ಲಾಪ್, ಒಳ್ಳೊಳ್ಳೆ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ್ದಾವೆ. ಆಮೇಲೆ ಟಿವಿಲಿ ನೋಡ್ಬಿಟ್ಟು ರೀ ಚೆನ್ನಾಗಿತ್ತಲ್ರಿ ಯಾಕೆ ಜನ ನೋಡಲಿಲ್ಲ ಅಂತಾರೆ. ಆ ಥರದ್ದೆಲ್ಲ ಗೊತ್ತಿಲ್ಲ ಅದು ನಮಗೆ ಯಾಕೆ ಜನ ಇಷ್ಟಪಡ್ತಾರೆ. ಅದಕ್ಕೆ ಯಶಸ್ಸು ಅನ್ನೋದು ಆಗುತ್ತೆ, ಮಾಡೋಕ್ಕಾಗಲ್ಲ. ಆ ಗೊತ್ತಿಲ್ಲ ಅನ್ನೋದೇ ನಿಜವಾಗ್ಲೂ ಜೀವನದ ತುಂಬ ಬ್ಯೂಟಿಫುಲ್ ಆದ ಅನುಭವ ಅನ್ನೋದು. ಅಂದರೆ ಕೆಲವೊಂದು ವಿಚಾರಗಳು ಗೊತ್ತಿರಬಾರ್ದು ನಮಗೆ, ಗೊತ್ತಾಗೋದು ಬೇಡ, ಹುಡುಕಾಟ ಅಷ್ಟೇ, ಹುಡುಕಾಟ ನಿರಂತರವಾಗಿರಲೇಬೇಕು. ಸೊ ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಸೋಣ.